ಶ್ರೀ ಭಗವಂತ ಶ್ರೀಕೃಷ್ಣ ದೇವರು ಮಾತ್ರವಲ್ಲ, ಆತ ನಮ್ಮೆಲ್ಲರ ಸ್ನೇಹಿತ. ಕೃಷ್ಣನ ವಚನಾಮೃತಗಳು ನಮಗೆ ಹೇಗೆ ಬದುಕಬೇಕು ಎಂಬ ಹಾದಿಯನ್ನು ತೋರಿಸಿಕೊಡುತ್ತವೆ. ನೀವೇನಾದರೂ ಕೃಷ್ಣನ ಜೀವನ ಪಾಠಗಳನ್ನು ಪಾಲಿಸಿದ್ದೇ ಆದರೆ ಬದುಕು ಖಂಡಿತ ಅರ್ಥಪೂರ್ಣವಾಗಲಿದೆ. ಈ ಜಗತ್ತಿನಲ್ಲಿ ಎಲ್ಲರೂ ನಾಟಕ, ಎಲ್ಲವೂ ನಾಟಕ. ಆದರೆ ನೀನು ಕೆಲವರ ನಾಟಕಗಳಿಗೆ ಬಲಿಯಾಗದೆ ಎಚ್ಚರಿಕೆಯಿಂದ ಇರಬೇಕು. ಪ್ರಯತ್ನವೇ ಪಡದೆ ದೇವರನ್ನ ದೂರುವ ಬದಲು ಯಾವ ನಿರೀಕ್ಷೆಯಿಲ್ಲದೆ ದೇವರನ್ನ ನಂಬಿ ನಿನ್ನ ಪ್ರಯತ್ನ ನೀನು ಮಾಡು. ಆ ದೇವರು ನೀನು ಕೇಳದೆ ಎಲ್ಲವನ್ನೂ ಕೊಡುವನು. ನೋವಿನಲ್ಲಿದ್ದೇನೆ ಎಂದು ಏಕೆ ಹೇಳುತ್ತೀಯಾ? ನನಗೆ ಬದುಕಿನಲ್ಲಿ ಯಾರೂ ಇಲ್ಲ, ಒಂಟಿಯಾದೆ ಎಂದು ರೋಧಿಸಬೇಡ. ತಾಳ್ಮೆಯಿಂದಿರು. ನೊಂದವರ ಪಾಲಿಗೆ ದೇವರು ಯಾವಾಗಲೂ ಇರುತ್ತಾನೆ, ಅದನ್ನು ಮರೆಯಬೇಡ. ಖಂಡಿತ ನಿನ್ನನ್ನು ಕಾಪಾಡುತ್ತಾನೆ. ದುಃಖದಲ್ಲಿದ್ದಾಗ ನೆನಪಿಡಬೇಕಾದ 2 ವಿಷಯಗಳು. 1, ಇಂದು ನಿನಗೆ ಎಷ್ಟೇ ಕಷ್ಟಗಳಿದ್ದರೂ ನಾಳೆ ಖಂಡಿತ ಸುಖ ಪಡುವ ದಿನ ಬಂದೇ ಬರುತ್ತದೆ. 2, ನಿನ್ನ ದುಃಖದ ಕಣ್ಣೀರು ಮನುಷ್ಯರಿಗೆ ಅರ್ಥವಾಗದೇ ಇದ್ದರೂ ಭಗವಂತನಿಗೆ ಅಂದರೆ ನನಗೆ ಖಂಡಿತ ಕಾಣುತ್ತದೆ. ಸುಖ ದುಃಖ 2 ಭಗವಂತನ ಸೂತ್ರದಲ್ಲಿದೆ. ಬದುಕು ಬಲಿಯಾಗಲು ಬಿಡಬೇಡ. ನಿನ್ನ ಪಾಲಿನದು ಏನಿದ್ದರೂ ಅದನ್ನು ನೀನು ಅನುಭವಿಸಲೇಬೇಕು. ಸುಖವಾದರೂ ಸರಿ, ಅದು ದುಃಖವಾದರೂ ಸರಿ. ನಿನ್ನ ಶತ್ರುಗಳು ಮೆರೆಯುತ್ತಿದ್ದಾರೆ ಎಂದು ಚಿಂತಿಸಬೇಡ. ಅವರ ಪಾಪದ ಕೊಡ ತುಂಬಿದಾಗ ಬೀದಿಗೆ ಬಿದ್ದೇ ಬೀಳುತ್ತಾರೆ. ಮೆರೆದವರು ಮಣ್ಣಾಗಲೇಬೇಕು, ಉರಿದವರು ಸುಟ್ಟು ಬೂದಿ ಆಗಲೇಬೇಕು. ನಿನಗಾದ ಅನ್ಯಾಯಕ್ಕೆಲ್ಲ ಬೆಲೆ ಸಿಗಲೇಬೇಕು. ಸಮಯವನ್ನು ನಂಬು. ಅವಮಾನ, ನೋವು ಮತ್ತು ಸೋಲು ಸಹಿಸಿಕೊಂಡವರು ಜೀವನದಲ್ಲಿ ತುಂಬ ಎತ್ತರಕ್ಕೆ ಬೆಳೆಯುತ್ತಾರೆ. ದುಃಖ ಪಡುವುದಕ್ಕಿಂತ ನಿಮ್ಮ ದುಃಖಕ್ಕೆ ಕಾರಣ ಆದವರು ಅಳುವಂತೆ ಮಾಡುವವರೆಗೂ ಸತತವಾಗಿ ಹೋರಾಡಿ. ಆಗ ಗೆಲುವು ನಿಮ್ಮದೇ. ಜೀವನದಲ್ಲಿ ಸೋತು ಬೆಂದು ಹೋದ ಜೀವ ದೇವರ ಮುಂದೆ ನಿಂತು ಸುರಿಸಿದ ಕಣ್ಣೀರು ಯಾವತ್ತೂ ವ್ಯರ್ಥ ಆಗುವುದಿಲ್ಲ. ಅವರ ಕಣ್ಣೀರಿಗೆ ಕಾರಣ ಆದವರು ಯಾವತ್ತೂ ಉದ್ಧಾರ ಆಗುವುದಿಲ್ಲ. ಚಿಂತಿಸಬೇಡ, ತಾಳ್ಮೆಯಿಂದ ಕಾಯಿರಿ. ನಾನು ನಿನ್ನ ಎಲ್ಲ ನೋವಿಗೂ ಪರಿಹಾರ ಕೊಡುತ್ತೇನೆ. ಮೋಸಕ್ಕೆ ಸಾವು ಇಲ್ಲ, ಏಕೆಂದರೆ ನಿನ್ನಿಂದ ಒಬ್ಬರಿಗೆ ಮೋಸವಾದರೆ ಇನ್ನೊಬ್ಬರಿಂದ ನಿನಗೂ ಮೋಸವಾಗುವುದು ಖಚಿತ. ಮೋಸ ಅನ್ನೋದು ಆ ದೇವರಿಗೆ ಬಿಟ್ಟಿಲ್ಲ, ಇನ್ನು ಈ ನರಮಾನವನಿಗೆ ಬಿಡುತ್ತದೆಯೇ? ಸಾಧ್ಯವಿಲ್ಲ. ಮೋಸ ಹೋದೆ ಎಂದು ಅಳಬೇಡ, ನಿನ್ನ ತಾಳ್ಮೆಗೆ ಉತ್ತರ ಸಿಗುತ್ತದೆ. ಪದೇ ಪದೇ ಕೆಟ್ಟದ್ದೇ ಆಗುತ್ತಿದೆ, ಶತ್ರುಗಳು ತುಳಿದು ಬೆಳೆಯುತ್ತಿದ್ದಾರೆ ಎಂದು ಅಳಬೇಡ. ತುಳಿದವರನ್ನ ತುಳಿಯುವುದಕ್ಕೆ ಸಮಯಕ್ಕೆ ಗೊತ್ತಿಲ್ಲವೇ? ಚಿಂತಿಸದಿರು, ನಂಬಿಕೆ ಇಡು ಭಗವಂತನಲ್ಲಿ. ನಿನಗೂ ಒಳ್ಳೆಯ ದಿನ ಮುಂದೆ ಬರುತ್ತದೆ. ನೀನು ಅನುಭವಿಸುವ ಪ್ರತಿ ನೋವು ನಿನಗೆ ಕಣ್ಣೀರಿನ ಪಾಠ ಹೇಳಿಕೊಡುತ್ತದೆ. ಎಚ್ಚರಿಕೆಯಿಂದ ಕಲಿತುಕೊಳ್ಳಬೇಕು. ಕಣ್ಣೀರು ಮಾತ್ರ ನಿನ್ನನ್ನು ಬದಲಿಸುವ ಶಕ್ತಿ ಹೊಂದಿದೆ. ನೀನು ಎಷ್ಟು ನೋವು ಸಹಿಸಿಕೊಳ್ಳುತ್ತೀಯೋ ಅಷ್ಟೇ ಬೇಗ ಜೀವನದಲ್ಲಿ ಗೆಲ್ಲುತ್ತೀಯ. ಚಿಂತಿಸಬೇಡ, ನಿನ್ನ ನೋವಿಗೂ ಬೆಲೆ ಖಂಡಿತ ಸಿಕ್ಕೇ ಸಿಗುತ್ತದೆ. ಯಾರಿಗೂ ಭಾರವಾಗಿ ಬದುಕಬೇಡ. ನಿನ್ನ ಕೈಯಲ್ಲಿ ಏನೂ ಆಗುವುದಿಲ್ಲ ಎಂದು ಅವಮಾನ ಮಾಡಿ ಕೀಳಾಗಿ ಕಂಡ ಕೆಟ್ಟ ಜನಗಳ ಮುಂದೆಯೇ ನೀನು ಅವರಿಗಿಂತ ಚೆನ್ನಾಗಿ ಬೆಳೆಯಬೇಕು. ಮನಸ್ಸು ಮಾಡಿ ನೋಡು, ಎಲ್ಲವೂ ಸಾಧ್ಯ. ಅಸಾಧ್ಯ ಎನ್ನುವುದು ಯಾವುದೂ ಇಲ್ಲ. ಎಲ್ಲವೂ ನಾಟಕ. ಜನರು ನಿನ್ನ ಮುಂದೆ ಒಂದು ರೀತಿ ಇದ್ದರೆ
ನಿನ್ನ ಹಿಂದೆ ಬೇರೆಯದೇ ಕುತಂತ್ರ ಮಾಡುತ್ತಿರುತ್ತಾರೆ. ಯಾರನ್ನು ಸುಲಭವಾಗಿ ನಂಬಬೇಡ, ಏಕೆಂದರೆ ಮೋಸ ಮಾಡುವವರಿಗೆ ನಿನ್ನಂತಹ ಮುಗ್ಧರು ಬೇಗ ಬಲಿಯಾಗುತ್ತಾರೆ. ದೇವರು ನಿನಗೆ ಕಷ್ಟ ಕೊಡುವುದು ಅಳುತ್ತಾ ಒಂದು ಮೂಲೆಯಲ್ಲಿ ಕೂರುವುದಕ್ಕೆ ಅಲ್ಲ, ಯಾರು ನಿನ್ನನ್ನು ಅಳುವಂತೆ ಮಾಡಿದ್ದಾರೋ ಅವರನ್ನು ತುಳಿಯುವುದಕ್ಕೆ. ನೀನು ಅಳುವ ಹಾಗೆ ಮಾಡಿದವರು ಗೋಳಾಡುತ್ತಾ ನಿನ್ನೆದುರೇ ಕಣ್ಣೀರಿಡುವ ಹಾಗೆ ಮಾಡುತ್ತೇನೆ, ಕಾದು ನೋಡು, ನನ್ನ ಮೇಲೆ ನಂಬಿಕೆ ಇಡು ಸಾಕು. ಅದೆಷ್ಟೇ ಕೆಟ್ಟದ್ದಾಗಲಿ ಅಳಬೇಡ, ನಿನ್ನ ಕಣ್ಣೀರು ತಾಳ್ಮೆ ನಿನ್ನ ಶಕ್ತಿಯಾಗಲಿ. ನಿನ್ನನ್ನು ತುಳಿದವರೇ ಕಾಲು ಹಿಡಿಯುವ ಸಮಯವು ಬರುತ್ತದೆ. ನೀನು ಮನಸ್ಸು ಮಾಡಿ ಗೆದ್ದು ನಿಲ್ಲು, ಆಗ ನೀನೇ ನಾಯಕ. ನಿನ್ನನ್ನು ಕೀಳಾಗಿ ಕಂಡವರೇ ಸೇವಕರು. ಇಷ್ಟೇ ಜೀವನ. ನಿನ್ನ ನೋವಿಗೆ ಕಾಲವೇ ಉತ್ತರ ಕೊಡುತ್ತದೆ. ಅಳುತ್ತಾ ಕೂತರೆ ಯಾವುದೂ ಬದಲಾಗುವುದಿಲ್ಲ. ನೀನು ಬದಲಾದರೆ ಎಲ್ಲವೂ ಬದಲಾಗುತ್ತದೆ. ಏಕೆಂದರೆ ನಿನಗೆ ಅನ್ಯಾಯ ಮಾಡಿದವರೇ ನಿನ್ನ ಮುಂದೆ ಮಹಾ ಸುಖವಾಗಿ ಇರುವಾಗ ನೀನೇಕೆ ಅಳಬೇಕು? ಎಷ್ಟೇ ನೋವಿದ್ದರೂ ಅಳಬೇಡ, ದೇವರಿದ್ದಾನೆ ನನ್ನ ಜೊತೆ ಎಂದು ನಂಬಿಕೆ ಇಡು. ಎಲ್ಲ ನೋವನ್ನು ನುಂಗು, ಗೆದ್ದೇ ಗೆಲ್ಲುತ್ತೀಯ. ನಿನ್ನ ಅಳು ಕಣ್ಣೀರು ನಿನಗೆ ಒಳ್ಳೆಯ ದಿನಗಳನ್ನು ತಂದುಕೊಡುತ್ತದೆ. ಕೆಟ್ಟ ಸಮಯ ಬದಲಾಗುತ್ತದೆ, ಕಾಲ ನಿಲ್ಲುವುದಿಲ್ಲ. ನಿನಗೂ ಸಮಯ ಬರುತ್ತದೆ. ನಿನಗೆ ಎಷ್ಟೇ ಕೆಟ್ಟದ್ದು ಆದರೂ ಅಳಬೇಡ, ಏಕೆಂದರೆ ಮುಂದೆ ನಿನ್ನಷ್ಟು ಸುಖವಾಗಿ ಇರುವವರು ಯಾರೂ ಇಲ್ಲ ಎನ್ನುವಂತೆ ಒಳ್ಳೆಯ ಸಮಯ ನಿನಗೆ ಬರುತ್ತದೆ. ಜೀವನ ಮುಗಿಯಿತು ಅಂತ ಅಳಬೇಡ, ನಾನಿದ್ದೇನೆ. ಖಂಡಿತ ನಿನಗೂ ಒಳ್ಳೆಯ ಸಮಯ ಬಂದೇ ಬರುತ್ತದೆ. ನನ್ನ ಮೇಲೆ ನಂಬಿಕೆ ಇಡು ಅಷ್ಟೇ. ಪ್ರಿಯ ಕೇಳುಗರೆ, ಶ್ರೀಕೃಷ್ಣನ ಈ ಮಾತುಗಳು ನಿಮಗೆ ಇಷ್ಟವಾಗಿವೆ ಎಂದು ನಾವು ಭಾವಿಸುತ್ತೇವೆ. ಇಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭ ದಿನ.